ಗಾಯದ ಮೇಲೆ ಬರೆ ಎಳೆದ್ರೆ ಹೇಗಿರುತ್ತೆ? ದುಬಾರಿ ದುನಿಯಾದಲ್ಲಿ ಅಗತ್ಯ ವಸ್ತುಗಳ ಬೆಲೆ ದುಪ್ಪಟ್ಟಾಗಿದೆ. ಪೆಟ್ರೋಲ್ ಡೀಸೆಲ್ ದರವನ್ನ ಏರಿಕೆ ಮಾಡಿ 5 ದಿನಗಳೂ ಕಳೆದಿಲ್ಲ, ಆಗ್ಲೇ ಮತ್ತೆ ಬೆಲೆ ಏರಿಕೆಯ ಹೊಡೆತ ನೀಡಿದೆ. ಮತ್ತೊಂದು ಕಡೆ ಮೋದಿ ಮಿತವ್ಯಯದ ಕರೆ ಬೆನ್ನಲ್ಲೇ ಚಿನ್ನದ ವ್ಯಾಪಾರ ಕುಸಿತ ಕಂಡಿದ್ದು ಆಭರಣ ತಯಾರಕರಿಗೆ ಶಾಕ್ ನೀಡಿದೆ. ಡೊನಾಲ್ಡ್ ಟ್ರಂಪ್ ಹುಚ್ಚಾಟದಿಂದ ಶುರುವಾದ ಮಧ್ಯಪ್ರಾಚ್ಯದ ಈ ಜಡುಕು ತೈಲಾನಿಲ ಪೂರೈಕೆಗೆ ತೊಡಕಾಗಿದೆ. 2.5 ತಿಂಗಳಿನಿಂದ ಆಮದು ರಫ್ತು ವಹಿವಾಟಿಗೆ ಸಿಡಿಲು ಬಡಿದಂತಾಗಿದೆ. ಇದು ದೇಶ ಸಂಕಷ್ಟದಲ್ಲಿರುವ ಹೊತ್ತಲ್ಲಿ ಜನಸಾಮಾನ್ಯರನ್ನ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿಸಿದೆ. ತೈಲ ಬೆಲೆ ಏರಿಕೆಯ ಉರಿ ರೋಷಾಗ್ನಿ ಜ್ವಾಲೆಯಾಗಿ ಬೆಳೀತಾ ಇದೆ. ದೇಶವಾಸಿಗಳಿಗೆ ಮತ್ತೆ ಶಾಕ್ ಕೊಟ್ಟ ಕೇಂದ್ರ ಸರ್ಕಾರ. ಒಂದೇ ವಾರದಲ್ಲಿ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ. ಐದೇ ದಿನದಲ್ಲಿ ಶಾಕ್ ಅಂತಾರಲ್ಲ, ಹಾಗೆ ಇಂಧನ ಬೆಲೆ ಏರಿಕೆಯ ನೈಜ ಕಥೆ ಇದು. ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಿ 5 ದಿನಗಳು ಕಳೆದಿಲ್ಲ. ಕೇಂದ್ರದ ಮೋದಿ ಸರ್ಕಾರ ರಾತ್ರಿ ಕಳೆದು ಬೆಳಗಾಗುವುದರೊಳಗೆ ಮತ್ತೆ ಬೆಲೆ ಏರಿಕೆ ಮಾಡಿ ಶಾಕ್ ನೀಡಿದೆ. 2ನೇ ಬಾರಿ ತೈಲ ಬೆಲೆ ಏರಿಕೆಯ ತಲ್ಲಣ ವಾಹನ ಸವಾರರನ್ನ ಮರ್ಮಾಘಾತಕ್ಕೆ ನೂಕಿದೆ. ಲೀಟರ್ ಪೆಟ್ರೋಲ್ ದರ 95 ಪೈಸೆ ಏರಿಕೆ ಮಾಡಿದ್ದು, ಲೀಟರ್ ಡೀಸೆಲ್ ದರ 94 ಪೈಸೆಯಷ್ಟು ಏರಿಕೆ ಮಾಡಲಾಗಿದೆ. ಬೆಲೆ ಏರಿಕೆ ಬಳಿಕ ಬೆಂಗಳೂರಿನಲ್ಲಿ ಪೆಟ್ರೋಲ್ ದರ 107.12 ರೂಪಾಯಿಗೆ ಏರಿಕೆ ಕಂಡಿದೆ. ಇನ್ನು ಬೆಂಗಳೂರಿನಲ್ಲಿ ಡೀಸೆಲ್ ದರ 95.04 ರೂಪಾಯಿಗೆ ಏರಿಕೆ ಕಂಡಿದೆ. ಮೋದಿ ಚಿನ್ನದ ಮಾತು ಬಂಗಾರ ಖರೀದಿಗೆ ಕುತ್ತು. ಚಿನ್ನದ ಅಂಗಡಿಗಳಲ್ಲಿ 30% ಕುಸಿದ ವ್ಯಾಪಾರ. ಪ್ರಧಾನಿ ಮೋದಿ ಚಿನ್ನದಂತ ಮಾತು ಆಭರಣ ಉದ್ಯಮಕ್ಕೆ ಬಿಗ್ ಶಾಕ್ ನೀಡಿದೆ. 30% ಚಿನ್ನದ ವ್ಯಾಪಾರ ವಹಿವಾಟು ಕುಸಿತ ಕಂಡಿದೆ. ಮುಂದಿನ 1 ವರ್ಷದವರೆಗೆ ಚಿನ್ನ ಖರೀದಿಸುವುದನ್ನ ತಪ್ಪಿಸುವಂತೆ ಪ್ರಧಾನಿ ಮೋದಿ ದೇಶವಾಸಿಗಳ ಮುಂದೆ ಮನವಿ ಮಾಡಿದ್ದ ಎಫೆಕ್ಟ್ ಬರೆ ಎಳೆದಿದೆ. ಚಿನ್ನಾಭರಣ ಮಾರುಕಟ್ಟೆ ಮೇಲೆ ಕಾರ್ಮೋಡ ಕವಿಯುವಂತೆ ಮಾಡಿದೆ. ಮಧ್ಯಪ್ರಾಚ್ಯದ ಯುದ್ಧ ಭಾರತದ ಆರ್ಥಿಕತೆ ಗಂಭೀರ ಪ್ರಹಾರ ಮಾಡುವ ಲಕ್ಷಣ ಗೋಚರಿಸಿದೆ. ಈ ಹಿಂದೆ 100% ಇದ್ದ ಖರೀದಿ ಈಗ 30%ಕ್ಕೆ ಪತನ ಕಂಡಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕ್ಷೀಣಿಸುವ ಆತಂಕ ಇದೆ. ಚಿನ್ನಾಭರಣ ಖರೀದಿಯಲ್ಲಿ ಮಧ್ಯಮ ವರ್ಗಕ್ಕೆ ಸಿಂಹ ಪಾಲು. ಪ್ರಧಾನಿ ಮೋದಿ ಕರೆಗೆ ಒಗ್ಗಟ್ಟು ಖರೀದಿಗೆ ಎಳ್ಳುನೀರು ಬಿಡಲಾಗಿದೆ. ಮತ್ತೊಂದೆಡೆ ಮದುವೆ ಸೀಸನ್ ಕೂಡ ಮುಗಿತಾ ಬಂದಿದ್ದು ಆಭರಣ ಉದ್ಯಮದ ಮೇಲೆ ದಾಳಿ ಮಾಡಿದಂತಾಗಿದೆ. ಒಟ್ಟಾರೆ ತೈಲ ಕಂಪನಿಗಳಿಗೆ ನಷ್ಟ ಆಗ್ತಾ ಇದೆ ಅಂತ ಮತ್ತೆ ಬೆಲೆ ಏರಿಸೋದು ಅಮಾನವೀಯ ಅನ್ಸುತ್ತೆ. ಶ್ರೀಮಂತರಿಗೆ ಬೆಲೆ ಏರಿಕೆ ಹೊಡೆತ ತಟ್ಟದಿದ್ರು ಪ್ರತಿ ಬಾರಿಯೂ ಜನಸಾಮಾನ್ಯರೇ ತಗ್ಗಿ ಬಗ್ಗಿ ದೇಶಭಕ್ತಿ ಪ್ರದರ್ಶಿಸಬೇಕಿದೆ. ತೈಲ ಕಂಪನಿಗಳಿಗೆ ನಷ್ಟದ ಹೊರೆಯನ್ನ ಶ್ರೀ ಸಾಮಾನ್ಯನ ಮೇಲೆ ಹೇರುವ ಬದಲು ಪರ್ಯಾಯ ಮಾರ್ಗಗಳನ್ನಾದ್ರೂ ಹುಡುಕಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.